ನಮಸ್ಕಾರ. ಫೇಲ್ಯೂರ್ ಈಸ್ ಟೆಂಪ್ರರಿ, ರಿಗ್ರೆಟ್ ಈಸ್ ಪರ್ಮನೆಂಟ್. ಸೊ ಇದರ ಅರ್ಥ, ನೀವು 50-60 ವರ್ಷ ಆದಮೇಲೆ, ಅಂದರೆ ಇವಾಗ ಏನೋ ಒಂದು ಕೆಲಸ ಮಾಡ್ತಿರ್ತೀರ, ಅದು ಫೇಲ್ ಆಗುತ್ತೆ. ಆ ಫೇಲ್ ಆಗೋದಕ್ಕೆ ನೀವೇನು ಮಾಡ್ತೀರಾ, ಅದನ್ನು ಟ್ರೈ ಮಾಡೋಕೆ ಹೋಗಲ್ಲ, ಮತ್ತೆ ನೀವು ಅದನ್ನು ಅಷ್ಟಕ್ಕೆ ಕೈ ಬಿಟ್ಬಿಡ್ತೀರ. ಬಟ್ 50 ವರ್ಷ ಆದಮೇಲೆ ನಿಮಗೆ ಆ ಕೆಲಸನೇ ಬರುತ್ತೆ. ಅವಾಗ ನೀವು ವಿಚಾರ ಮಾಡ್ತೀರಾ, ಈ ಕೆಲಸ ನಾನು ಮಾಡಿದರೆ ಚೆನ್ನಾಗಿರ್ತಿತ್ತು, ನಾನು ಮಾಡಲಿಲ್ಲ ಇದನ್ನು ನನ್ನ ಲೈಫಲ್ಲಿ ಅಂತೇಳಿ. ಸೊ ನೀವು ಫೇಲ್ ಆದಾಗ ಅದು ಫೇಲ್ ಆಗಿದೆ ಅಂತ ಅನ್ಕೊಂಡ್ಬಿಟ್ಟು ನೀವು ಕೈ ಬಿಟ್ರಿ, ಬಿಕಾಸ್ ಅದು ಟೆಂಪರರಿ. ನೀವು ಫೇಲ್ ಅನ್ಕೊಂಡಿದ್ದು ಏನು ಮಾಡಿದ್ರಿ ಹೇಳಿ, ಟೆಂಪರರಿ ಥಿಂಕ್ ಮಾಡಿದ್ರಿ. ಸೊ ಅದನ್ನು ಬಿಟ್ಬಿಟ್ರಿ. ಬಟ್ ನೀವು ನಿಮ್ಮ ಏಜ್ ಆದಮೇಲೆ ನೀವು ವಿಚಾರ ಮಾಡ್ತಾ ಇದ್ದೀರಾ, ನಂಗೆ ಅದು ಆ ಕೆಲಸ ಮಾಡಬೇಕಿತ್ತು, ನನ್ನ ಕೈಯಲ್ಲಿ ಆಗಬೇಕಿತ್ತು ಆ ಕೆಲಸ ಅಂತೇಳಿ. ಸೊ ದಟ್ ಈಸ್ ದ ರಿಗ್ರೆಟ್. ಆ ರಿಗ್ರೆಟ್ ಫೀಲ್ ಐತಲ್ಲ, ಅದು ಪರ್ಮನೆಂಟ್ ಆಗಿ ಕಾಡ್ತಿರುತ್ತೆ. ಸೊ ಬೆಟರ್ ನೀವು ಚಾನ್ಸನ್ನು ಟ್ರೈ ಮಾಡಬೇಕಾದಾಗ, ಅಂದರೆ ನೀವು ಒಂದು ಕೆಲಸನ ನೀವು ಅದು ಪಾಸ್ ಫೇಲೋ ಸೆಕೆಂಡರಿ, ಬಟ್ ಟ್ರೈ ಮಾಡೋದಿದೆಯಲ್ಲ ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕೆಲಸನ ಮಾಡೋದನ್ನು ಬಿಡಕ್ಕೆ ಹೋಗ್ಬೇಡಿ. ನೀವೇನು ಟಾರ್ಗೆಟ್ ಇಟ್ಟಿರ್ತಾರೆ ಆ ಟಾರ್ಗೆಟಲ್ಲಿ ಫೇಲ್ ಆಗುತ್ತಿರುತ್ತೆ, ಕಷ್ಟ ಬರ್ತಿರುತ್ತೆ, ಸೆಕೆಂಡರಿ ಅದನ್ನೆಲ್ಲ ಬಿಟ್ಟಾಕ್ ಬಿಡಬೇಕು. ಬಿಡೋದಂದರೆ ಕಷ್ಟ ಅಂಥೇಳಿ ಕೆಲಸ ಬಿಡೋದಲ್ಲ. ಆ ಒಂದು ಕೆಲಸಗಳು ಕಷ್ಟ ಬರ್ತಾಯಿದೆ ಅಂಥೇಳಿ ಕಷ್ಟನ ಸೈಡ್ ಒತ್ತಬೇಕಲ್ಲ, ಆ ಒಂದು ಮೈಂಡ್ ಸೆಟ್ಟಲ್ಲಿ ಬರಬೇಕು. ಆ ಮೈಂಡ್ ಸೆಟ್ಟಲ್ಲಿ ಬಂದು ಆ ಕೆಲಸವನ್ನು ಹೇಗೆ ಪಾಸಿಟಿವ್ನಲ್ಲಿ ತೊಗೊಂಡು ಮತ್ತೆ ನಾನು ಅದರಿಂದ ಗೆಲುವು ಪಡಿಬೇಕಂತ ಥಿಂಕ್ ಮಾಡಬೇಕು. ಅದು ಇಂಪಾರ್ಟೆಂಟ್. ಕೆಲಸ ನಮ್ಮಿಂದ ಆಗಲ್ಲ ಅಂತ ಅನ್ಕೋಬೇಡಿ, ಕೆಲಸ ನಮ್ಮಿಂದ ಆಗುತ್ತೆ. ಓಕೆನಾ? ಸೊ ಫೇಲ್ಯೂರ್ ಆಗುತ್ತೆ, ನನ್ನ ಕೈಲಿ ಆಗಲ್ಲ ಅಂತೇಳಿ ಮೊದಲೇ ಅನ್ಕೊಂಡ್ಬಿಟ್ಟು ಒಂದು ಸ್ಟೆಪ್ನ ಹಿಂದೆ ತೊಗೊಳ್ಳೋ ಬದಲು ಒಂದು ಸ್ಟೆಪ್ನ ಮುಂದೆ ಹಾಕಿ ನೋಡಿ. ಯಾಕೆ ಗೊತ್ತಾ, ಆ ಒಂದು ಮುಂದೆ ಸ್ಟೆಪ್ ಹಾಕಕ್ಕೆ ಹೋದರೆ ಆ ಒಂದು ಪಾಸಿಟಿವ್ನೆಸ್ ಆ್ಯಡ್ ಆಗುತ್ತೆ. ಸೊ ನಿಮಗೆ ಸಕ್ಸಸ್ ದೊರೆಯುತ್ತೆ. ಹೆದರ್ಕೋಬೇಡಿ, ಮಾಡೋ ಕೆಲಸದಲ್ಲಿ ಧೈರ್ಯದಿಂದ ಮುನ್ನುಗ್ಗಿ. ಒಳ್ಳೆಯದಾಗಲಿ.